ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬನಾನಾ ಯೂಸ್ ಮಾಡಿಕೊಂಡು ಚಾಕ್ಲೇಟ್ ಬ್ರೌನೀಸ್ ಮಾಡೋಣ. ಇದಕ್ಕೆ ಬೇಕಾಗಿರೋ ಅಂಥ ಐಟಮ್ಸ್: ಒಂದು 4 ಬನಾನಾ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಸಕ್ಕರೆ, ಒಂದು ಅರ್ಧ ಲೋಟ ಆಗೋಷ್ಟು ಹಾಲು, ಒಂದು ಸ್ವಲ್ಪ ಕೋಕೋ ಪೌಡರು, ಒಂದು ಸ್ವಲ್ಪ ಚಾಕ್ಲೇಟ್ ಸಿರಪ್ ತಗೊಂಡಿದ್ದೀನಿ. ಈಗ ಒಂದು ಜಾರ್ ತಗೊಂಡು ಬನಾನಾ ಎಲ್ಲ ಸಿಪ್ಪೆ ಬಿಡಿಸಿ ಒಂದು ಜಾರ್ಗೆ ಹಾಕೊಳ್ಳೋಣ. ಇದು ಮಕ್ಕಳಿಗೆ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಆರಾಮಾಗಿ ಮಾಡ್ಕೊಡ್ಬೋದು. ಈಸಿ ಕೂಡ, ತುಂಬಾ ರಿಸ್ಕ್ ಅಂತ ಏನ್ ಅನ್ಸೋದಿಲ್ಲ. ಮನೇಲಿರೋ ಐಟಮ್ಸ್ ಏನೇನೆ. ಸೊ ಆಚೆಯಿಂದ ತಗೊಬಂದು ಮಕ್ಕಳಿಗೆ ಕೊಡೋ ಬದಲು ಮನೇಲಿ ನೀವು ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈಗ 1 ಟೇಬಲ್ ಸ್ಪೂನ್ ಶುಗರ್ ಹಾಕೊಳ್ಳೋಣ. ಈಗ ಅರ್ಧ ಗ್ಲಾಸ್ ಹಾಲು ಹಾಕೊಳ್ಳೋಣ. ಮತ್ತೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ ಹಾಕೊಳ್ಳೋಣ. ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಗ್ರೈಂಡ್ ಮಾಡಾಗಿದೆ ನೋಡಿ. ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಈಗ ಇದನ್ನ ಬೇಕಿಂಗ್ ಮೋಲ್ಡ್ಗೆ ಹಾಕೊಳ್ಳೋಣ. ನೋಡಿ, ನೀವು ಬೇಕಿದ್ರೆ ಕೇಕ್ ಮೋಲ್ಡ್ಗೆ ಏನೇನೆ ತುಪ್ಪ ಇಲ್ಲ ಅಂತ ಅಂದ್ರೆ ಬೆಣ್ಣೆ ಹಾಕಿ ಸವರ್ಕೊಂಡು ಡೈರೆಕ್ಟ್ ಆಗಿ ಹಾಕೋಬಹುದು. ಬಟ್ ನನ್ನ ಹತ್ರ ಕಪ್ ಕೇಕ್ಸ್ ಪೇಪರ್ಸ್ ಇದೆ, ಅದನ್ನ ಹಾಕಿ ನಾನು ಇದು ಮಾಡ್ತಾ ಇದ್ದೀನಿ. ಈಗ ಒಂದೊಂದಕ್ಕೆ ನೀಟಾಗಿ ಫಿಲ್ ಮಾಡ್ಕೊಂಡ್ ಬರೋಣ. ಈಗ ಕೇಕ್ ಮೋಲ್ಡಿಂಗ್ ಅಲ್ಲಿ ಹಾಫ್ ಮಾತ್ರ ಹಾಕೊಳ್ಳಿ, ಇನ್ನ ಅರ್ಧಕ್ಕೆ ಅದು ಹುಬ್ಬಿ ಬರುತ್ತೆ. ಸೊ ಹಾಗಾಗಿ ಮತ್ತೆ ಆಚೆ ಎಲ್ಲ ಚೆಲ್ಕೊಳ್ಳೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಅರ್ಧಕ್ಕೆ ಹಾಕೊಳ್ಳಿ, ಇನ್ನ ಅರ್ಧ ಅದೇ ನೀವು ಬೇಕ್ ಮಾಡಿದಾಗ ಅದು ನೀಟಾಗಿ ಫುಲ್ ಫ್ಲಫಿಯಾಗಿ ಬರುತ್ತೆ. ಈಗ ಅದನ್ನೆಲ್ಲ ಫುಲ್ ಮೋಲ್ಡಿಂಗ್ ಹಾಕೊಂಡಿದ್ದೀನಿ. ಈಗ ಇದನ್ನ ಓವನ್ ಅಲ್ಲಿ ಇಟ್ಟು ಬೇಕ್ ಮಾಡೋಣ ಫಾರ್ 20 ಮಿನಿಟ್ಸ್ ಗಾಗಿ. ಈಗ ಇದನ್ನ ಓವನ್ಗೆ ಇಟ್ಬಿಟ್ಟು ನೀಟಾಗಿ ಬೇಕ್ ಮಾಡ್ಕೊಳ್ಳೋಣ. ಈಗ ಇದನ್ನ ಒಂದು 20 ಮಿನಿಟ್ಸ್ ಬೇಕ್ ಮಾಡ್ಕೊಳ್ಳೋಣ.